ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಈ ಒಂದು ಚಳಿಗಾಲದಲ್ಲಿ ಬೆಸ್ಟ್ ಆದಂಥ ರೆಮಿಡಿಯನ್ನು ನಿಮ್ಮ ಸಲುವಾಗಿ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಕೂದಲು ಹೇರ್ ಫಾಲ್ ಏನಾಗ್ತಾ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಕೂದಲು ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಬೆಳವಣಿಗೆಯನ್ನು ಆಗುತ್ತೆ. ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ಲೈನ್ ದಿನಕ್ಕೂ ದಿನ ದೊಡ್ಡದೇ ಆಗ್ತಾಯಿದೆಯಲ್ಲ, ಅದಕ್ಕೂ ಕೂಡ ಪರಿಹಾರ ಇದೆ ವೀಕ್ಷಕರೇ. ನೆಕ್ಸ್ಟ್ ಅದ್ರ ಜೊತೆಗೆ ಇದರಲ್ಲಿ ಏನಪ್ಪ ಅಂದರೆ ನಿಮ್ಮ ಕೂದಲನ್ನು ನೈಸರ್ಗಿಕವಾಗಿ ನೀವು ಕಪ್ಪು ಕೂಡ ಮಾಡ್ಕೋಬಹುದು. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆದಂಥ ರೆಮಿಡಿ ಇದೆ. 2 in 1 ರೆಮಿಡಿ ಅಂತ ಹೇಳಬಹುದು. ಇದನ್ನು ಕಂಟಿನ್ಯೂಸ್ಲಿ ಬಳಸ್ತಾ ಬಂದರೆ ನಿಮಗೆ ಬಿಳಿ ಕೂದಲು ಸಮಸ್ಯೆ ಜೊತೆಗೆ ನಿಮಗೆ ಹೇರ್ ಫಾಲ್ ಸಮಸ್ಯೆ ಎರಡಿಗೂ ಕೂಡ ಪರಿಹಾರನ ಈ ಒಂದು ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಖಂಡಿತವಾಗಲಿ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಅಂದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಹತ್ರ ಬಂದು ನೀವು ತಕ್ಷಣವೇ ನಾನು ಹಾಕಿದ ವಿಡಿಯೋವನ್ನು ನೋಡ್ಕೋಬೋದು. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ವೀಕ್ಷಕರೇ. ಇಲ್ಲಿ ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಕಬ್ಬಿಣ ಬಾಳಿಗೆ ಅಂತೂ ಮಸ್ಟ್ ಇದೆ. ಯಾವುದೇ ಒಂದು ರೆಮಿಡಿ ಕೂದಲು ಸಲುವಾಗಿ ಮಾಡಬೇಕಾದಾಗ ಕಬ್ಬಿಣ ವಸ್ತುವಲ್ಲೇ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಕಬ್ಬಿಣ ಹಂಚಿದ್ರೆ ಅದು ತೊಗೋಬಹುದು. ಯಾವುದೇ ಒಂದು ಕಬ್ಬಿಣ ಬೋಲ್ ಇದ್ರೂ ಕೂಡ ಅದನ್ನು ಕೂಡ ನೀವು ತೊಗೋಬಹುದು. ನಾನಿಲ್ಲಿ ಕಬ್ಬಿಣ ಬಾಳಿಗೆಯನ್ನು ಬಳಸ್ತಾ ಇದ್ದೀನಿ. ಇವಾಗ ಇದನ್ನು ಏನಪ್ಪ ಹಾಕ್ತೀನಿ ಅಂತ ನೋಡ್ಕೊಂಡು ಹೋಗೋಣ ವೀಕ್ಷಕರೇ. ಈಸಿ ಟು ಮೇಕ್ ರೆಮಿಡಿ ಇದೆ. ಭಾಳಷ್ಟು ಸಿಂಪಲ್ ವೇನಲ್ಲಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಸಾಸಿವೆ ಎಣ್ಣೆ, ಅಂದರೆ ಮಸ್ಟರ್ಡ್ ಆಯಿಲ್, ಕಚ್ಚಿ ಘಾನಿ ಸರಸೋ ತೇಲ್. ಇದು ನಮ್ಮ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯದು ವೀಕ್ಷಕರೇ. ನಾವು ಕಂಟಿನ್ಯೂಸ್ಲಿ ನೋಡಿ ಕೊಕೊನಟ್ ಆಯಿಲ್ನ ಬಳಸ್ತಾನೆ ಇರ್ತೀವಿ. ಆದರೆ ಈ ಒಂದು ಚಳಿಗಾಲದಲ್ಲಿ ಏನಪ್ಪ ಅಂದರೆ ಶೀತ ಇರುತ್ತೆ ಅಲ್ವಾ, ಸೊ ಸ್ಕ್ಯಾಲ್ಪ್ಗೆ ಕೂಡ ಸ್ವಲ್ಪ ತಂಪಿರಬೇಕಂತ ನಾನು ಇಲ್ಲಿ ಸಾಸಿವೆ ಎಣ್ಣೆನ ಹಾಕ್ತಾಯಿದ್ದೀನಿ. ಜೊತೆಗೆ ಇವಾಗ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಕಲೋಂಜಿ ವೀಕ್ಷಕರೇ. ಕಲೋಂಜಿನ ಹಾಕೋದ್ರಿಂದ ನ್ಯಾಚುರಲ್ ಆಗಿ ಕೂದಲನ್ನ ಕಪ್ಪು ಮಾಡ್ಕೋಬಹುದು. ಕೂದಲು ಬೆಳವಣಿಗೆ ಅಂತೂ ಅಂದರೆ ತಕ್ಷಣವೇ ಆಗುತ್ತೆ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆದಂಥ ರೆಮಿಡಿ ಇದೆ. ಈ ಒಂದು ಚಳಿಗಾಲದಲ್ಲಿ ಅಂತೂ ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ. ಯಾಕಂದರೆ ತುಂಬಾ ಕೂದಲು ಡ್ರೈ ಆಗಿಬಿಡ್ತವೆ. ಹಾಗಾಗಿ ಕಂಟಿನ್ಯೂಸ್ಲಿ ಈ ಒಂದು ರೆಮಿಡಿಯನ್ನು ನೀವು ಬಳಸ್ತಾ ಬಂದರೆ ಭಾಳಷ್ಟು ಅಂದರೆ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ, ಅಷ್ಟೊಂದು ಪವರ್ಫುಲ್ ಆದಂಥ ರೆಮಿಡಿ ಇದೆ. ಆದರೆ ಒಂದೇ ಸಲ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಯೂಸ್ ಮಾಡ್ಕೊಂಡು ನೋಡಿ, ನಿಮಗೆ ವ್ಯತ್ಯಾಸನ ನೀವು ಕಾಣ್ಕೊತೀರ. ಇಲ್ಲಿ ನೋಡಿ, ಚೆನ್ನಾಗಿದು ಕುದೀತಾ ಇದೆ. ಇವಾಗ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಆಮ್ಲ ಪೌಡ್ರ್, ನೀಲೆಕಾಯಿ ಪೌಡ್ರ್ ವೀಕ್ಷಕರೇ. ಕೂದಲು ನೈಸರ್ಗಿಕವಾಗಿ ಕಪ್ಪು ಮಾಡ್ಕೋಬೇಕು. ಯಾರಿಗೆಲ್ಲ ಡೈ ಹಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಕಡಿಮೆನೇ ಬಿಳಿ ಕೂದಲು ಸಮಸ್ಯೆ ಆಗ್ತಾಯಿದೆ ಅನ್ನೋರು ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊತ ಬನ್ನಿ ವೀಕ್ಷಕರೇ. ಸೊ 1 ಸ್ಪೂನಷ್ಟು ಇಲ್ಲಿ ನಾನು ಆಮ್ಲ ಪೌಡ್ರ್ ಕೂಡ ಹಾಕ್ಕೊಂಡು ಈ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂತ ಬರ್ತೀನಿ ವೀಕ್ಷಕರೇ. ಇದು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಸೊ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ನಮಗೆ ಕುದಿಸ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಹೈ ಫ್ಲೇಮ್ ಇಟ್ಟರೆ ಅದು ಸೀದ್ ಹೋಗುತ್ತೆ. ಸೊ ಮತ್ತು ಪವರ್ಫುಲ್ಲಾಗಿ ಇದು ಕಾರ್ಯವನ್ನು ಮಾಡೋದಿಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಎರಡೂ ಹಾಕಿರೋ ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ಎಣ್ಣೆಯಲ್ಲಿ ಬಿಡುಗಡೆ ಮಾಡೋದಷ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಂತ ಬರಬೇಕು ವೀಕ್ಷಕರೇ. ಇವಾಗ ನೀವು ನೋಡ್ಕೊಳ್ಬಹುದು ಎಷ್ಟು ಚೆನ್ನಾಗಿ ಕಲರ್ ಬ್ಲ್ಯಾಕ್ ಆಗ್ತಾ ಇದೆ ಅಂತ. ಈ ಒಂದು ಎಣ್ಣೆನ ನೀವು ವಾರದಲ್ಲಿ 3 ಸಲ ಅಂದರೂ ಬಳಸ್ತಾನೆ ಬನ್ನಿ ವೀಕ್ಷಕರೇ. ಡೈಲಿ ಕೂಡ ಯೂಸ್ ಮಾಡಿಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇವತ್ತಿನ ಕಾಲ ಜನ್ರೇಷನ್ ಅಂತ ಏನಂದರೆ ಅವ್ರು ಆಯಿಲನ್ನೇ ಮಾಡೋದಿಲ್ಲ, ತಲೆಗೆ ಎಣ್ಣೆನೇ ಹಚ್ಕೊಳ್ಳೋದಿಲ್ಲ. ಕೂದಲು ಬೆಳಿಬೇಕು, ಚೆನ್ನಾಗಿರಬೇಕು, ಕೂದಲು ಕಂಡೀಷನ್ ಒಳ್ಳೆಯ ರೀತಿಯಲ್ಲಿ ಇರಬೇಕಂದ್ರೆ ನಾವು ಆಯಿಲಿಂಗ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನೀವು ಆಯಿಲ್ ಹಚ್ಕೊಳ್ಳಿಲ್ಲ, ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಎಷ್ಟೇ ಕಂಡೀಷ್ನರ್ ಹಚ್ಕೊಳ್ಳಿ, ಶಾಂಪೂಸ್ ಹಚ್ಕೊಳ್ಳಿ, ಹೇರ್ ಆಯಿಲ್ ಹಚ್ಕೊಳ್ಳಿ, ಅದು ಏನು ಉಪಯೋಗಕ್ಕೂ ಬರೋದಿಲ್ಲ ವೀಕ್ಷಕರೇ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ. ಇದನ್ನು ಇವಾಗ ಸೋರಿಸ್ಕೊತೀನಿ. ಒಂದು ಚಿಕ್ಕದ ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಎಣ್ಣೆನ ಇದರಲ್ಲಿ ನಾನು ಸೋರಿಸ್ಕೊತೀನಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ವ ಎಷ್ಟು ನೈಸರ್ಗಿಕ ಆದಂಥ ಎಣ್ಣೆ ರೆಡಿ ಆಗಿಬಿಟ್ಟಿದೆ ಅಂತ. ಭಾಳ ಎರಡೇ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮಾಡಿ ಇರುವಂಥ ರೆಮಿಡಿ ಇದೆ ವೀಕ್ಷಕರೇ. ಈ ಒಂದು ಎಣ್ಣೆನ ನೀವು ವಾರದಲ್ಲಿ ಅಂದರೆ ಬಿಸಿ ಇದ್ದಾಗೆ ಹಚ್ಕೊಳ್ಬೇಡಿ ವೀಕ್ಷಕರೇ. ಮತ್ತು
ನಾನಿಲ್ಲಿ ನಿಮ್ಮೇಲೆ ತೋರಿಸ್ತಾ ಇರೋದು. ಸ್ವಲ್ಪ ತಣ್ಣಗಾದ ನಂತರ ಹಚ್ಕೊಂಡು ಕೂಡ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಂತ. ಸೊ ಬೆಸ್ಟ್ ಆಗಿರುವಂಥ ಎಣ್ಣೆ ಇದೆ. ಇದನ್ನು ನೀವು ನೈಟ್ ಮಲ್ಗೋವಾಗ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಚೆನ್ನಾಗಿ ಹಚ್ಕೊಂಡು ಕಂಟಿನ್ಯೂಸ್ಲಿ ವಾರದಲ್ಲಿ 3 ಸಲ ಮಾಡ್ಕೊಳ್ಳಿ ವೀಕ್ಷಕರೇ. ವಾರದಲ್ಲಿ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಲ್ವ, ಆವಾಗ ನೈಟ್ ಚೆನ್ನಾಗಿ ಎಲ್ಲ ಕಡೆ ಸ್ಕ್ಯಾಲ್ಪ್ ಮೇಲೆ ಲೆಂತ್ ಮೇಲೆ ಹಚ್ಕೊಂಡು ಮಲ್ಕೊಂಡ್ಬಿಡಿ. ನೆಕ್ಸ್ಟ್ ಡೇ ಶಾಂಪೂನ ನೀವು ಬಳಸ್ಕೋಬಹುದು. ಸೊ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಇದನ್ನು ನೀವು ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ. ನಾನಂತೂ ಫ್ರೆಶ್ಗೆ ಮಾಡ್ಕೊತೀನಿ, ಯಾವಾಗ ಬೇಕು ಅವಾಗ ಹಚ್ಕೊಳ್ಳೋಕ್ಕೆ. ಸೊ ಫ್ರೆಶ್ಗೆ ಮಾಡಿದ್ರೆ ಅದು ಭಾಳಷ್ಟು ಮತ್ತಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೋಡಿ ತಣ್ಣಗಾದ ತಕ್ಷಣ ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮನ್ನು. ನೋಡಿ ಈ ಥರ ಕಾಟನ್ ತೊಗೊಂಡು ನೀವು ಇದನ್ನು ಎಲ್ಲ ಕಡೆ ಅಂದರೆ ಕೂದಲನ್ನ ಪಾರ್ಟ್ಸ್ ಮಾಡಿಕೊಂಡು ಎಲ್ಲ ಕಡೆ ಸ್ಕ್ಯಾಲ್ಪ್ ಮೇಲೆ ಚೆನ್ನಾಗಿ ಹಚ್ಕೋವಂತ ಬನ್ನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೂ ಕೂಡ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದರೆ ಇದು ಎಣ್ಣೆ ಇದೆ ಹಾಗೂ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ರೆಮಿಡಿ ನಿಮ್ಮ ಕೂದಲ ಮೇಲೆ ಕಾರ್ಯ ಮಾಡುತ್ತೆ ಅಂತ ನಂಬ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತೆ ನಿಮ್ಮ ಒಂದು ಲೈಕ್ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡುತ್ತೀವಿ ವೀಕ್ಷಕರೇ. ಥ್ಯಾಂಕ್ ಯು.